ಇವತ್ತು ನಾವು ಪರೋಟ ಮಾಡೋಣ್ರಿ. ಒಂದು ಬಟ್ಲ ಕಡ್ಲೆ ಹಿಟ್ಟು ರೀ ಇದು. ಒಂದು ಪಾತ್ರೆಯಲ್ಲಿ ಒಂದು ಬಟ್ಲು ಕಡ್ಲೆ ಹಿಟ್ಟು, ಒಂದು ಬಟ್ಲು ಜೋಳದ ಹಿಟ್ಟು ಮತ್ತು 2 ಬಟ್ಲ ಗೋಧಿ ಹಿಟ್ಟು ರೀ. ಎಷ್ಟು ರೀ? 1 ಬಟ್ಲು ಕಡ್ಲೆ ಹಿಟ್ಟು, 1 ಬಟ್ಲ ಜೋಳದ ಹಿಟ್ಟು, 2 ಬಟ್ಲ ಗೋಧಿ ಹಿಟ್ಟು ರೀ. ಇಷ್ಟನ್ನು ತೊಗೊಳ್ಳೋಣ ರೀ. ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕೋರು ಹಾಕ್ಬೋದು ರೀ. ನಾ ಇಲ್ಲಿ 3 ಹಾಕ್ತಾಯಿದ್ದೀನಿ: ಜೋಳದ ಹಿಟ್ಟು, ಕಡ್ಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು. ಇಷ್ಟು ತೊಗೊಂಡೀನಿ ರೀ. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ, ಜೀರಿಗೆ ಪೌಡರ, ಕರಿಬೇವು, ಸ್ವಲ್ಪ ಅಜ್ವಾನ, ಈರುಳ್ಳಿ ಎಲ್ಲ ಹಾಕ್ಬೇಕ್ರಿ. ಇದಕ್ಕೆ ಈ ಹಿಟ್ಟಿಗೆ ಇವುಗಳನ್ನು ಎಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅಷ್ಟು ಹಿಂಗೆ ಹಾಕೀನಿ ರೀ. ನಾ ಹಿಂಗಿನ ಪೌಡ್ರ್ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚಲೋ ತಂಗೆ ಮಿಕ್ಸ್ ಆಗ್ಬೇಕ್ರಿ. ಇದು ಎಲ್ಲ ಹಿಟ್ಟಿನ್ಯಾಗ ಮೆಣ್ಸಿನ್ಕಾಯಿ ಪೇಸ್ಟು, ಈರುಳ್ಳಿ ಅಗದಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ. ದಪ್ಪ ಆದ್ರೆ ಲಟ್ಸಕ್ಕೆ ಬರೋಂಗಿಲ್ಲ. ಲಟ್ಸೋತ್ನ್ಯಾಗ ಹರಿತಾವ್ರಿ ಪರೋಟ. ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕೋಣ ರೀ. ತುಪ್ಪ ಹಾಕಿದರೆ ಒಂಥರ ಟೇಸ್ಟ್ ಬರತ್ತೆ ರೀ. ಮತ್ತು ಪರೋಟನೂ ಪಳ್ಳಂಗೆ ಚಲೋ ಹೊತ್ನಂಗೆ ಹಾಕಾವ್ರಿ. ಅದಕ್ಕೀಗ ಎಲ್ಲ ಮಿಕ್ಸ್ ಮಾಡೀನಿ ರೀ. ಇನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿ ಹಂಗೆ ನಾದಬೇಕ್ರಿ. ಇದನ್ನ ಭಾಳ ಅಳ್ಕೂ ಆಗಬಾರ್ದು ರೀ. ಇದು ಭಾಳ ಗಟ್ಟಿ ಆಗಬಾರ್ದು ರೀ. ಚಪಾತಿ ಮಾಡ್ತೀವಲ್ಲ, ಚಪಾತಿನ ಮಾಡೋ ಕಣಕದ ಹದಕ್ಕೆ ನಾದ್ಕೊಳ್ಳೋಣ್ರಿ. ಅಷ್ಟು ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ ನಾದೋಣ ರೀ. ಈ ಥರ ನಾದಬೇಕ್ರಿ. ಇದಕ್ಕೆ ನಾವು ಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಬೋದು ರೀ. ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕೋರು ಹಾಕ್ಬೋದು ರೀ. ಅದೊಂಥರ ಸಬ್ಬಸಿಗೆ ಪರೋಟ ಆಗತ್ತೆ ರೀ. ಇಲ್ಲ ಮೆಂತ್ಯ ಪಲ್ಯ ಹಾಕಿದ್ರೆ ಮೆಂತ್ಯ ಪರೋಟ ಆಗತ್ತೆ ರೀ. ಈಗ ನಾ ಹಾಕ್ತಾಯಿಲ್ಲ ರೀ. ಹಂಗೆ ಪ್ಲೇನ್ ಪರೋಟ ಮಾಡ್ತಾಯಿದ್ದೀನಿ ರೀ. ಅದ್ರ ಸಲುವಾಗಿ ಹಿಂಗೆ ಚೆಂದಂಗೆ ನಾದಬೇಕ್ರಿ. ಎಲ್ಲ ಮಿಕ್ಸ್ ಆಗಿ ಈ ಥರ ನಾದಿ ಒಂದು ಮ್ಯಾಗ ಪ್ಲೇಟ ಮುಚ್ಚ ಇಡೋಣ ರೀ. ಈಗ ಹಿಟ್ಟು ನಾದಿದ್ದಾತು. ಈಗ ಇದನ್ನು ಮುಚ್ಚಿಡೋಣ್ರಿ. ಒಂದು 5-10 ನಿಮಿಷ ನೆನೆ ಹಾಕಿಬಿಡ್ಬೇಕ್ರಿ. ಇದನ್ನ ಒಂದು 5-10 ನಿಮಿಷ ನೆನಿತಂದ್ರೆ ಪರೋಟ ಚಲೋ ಹೊತ್ತಂಗೆ ಬರ್ತಾವ್ರಿ. ಈಗ ಇದನ್ನು ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ಚೆಂದಂಗೆ ನಾದೋಣ ರೀ. ಇದನ್ನು ಈ ಥರ ಮತ್ತು ನಾದಿಡ್ಬೇಕ್ರಿ. ನೋಡಿರಿ, ಹಿಂಗೆ ಚಲೋ ಹೊತ್ತಂಗೆ ನಾದ್ಬೇಕ್ರಿ. ಎಷ್ಟು ಚೆಂದಂಗೆ ನಾದ್ತೀವ್ರಲ್ಲ ಅಷ್ಟು ಚಲೋ ಬರ್ತಾವ್ರಿ ಪಳ್ಳಂಗೆ ಪರೋಟ. ಈ ಪರೋಟ ಮಾಡಿದ್ರೆ ಮತ್ತೆ ಬೇಕನ್ನಿಸ್ತಾವ್ರಿ. ಅಷ್ಟು ಚಲೋ ಆಗ್ತಾವ್ರಿ. ಮತ್ತು ಮುಚ್ಚಿಡೋಣ್ರಿ. ಸ್ವಲ್ಪ ತುಪ್ಪ ಹಾಕಿ ನಾದಿದ್ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಹಾಗೆ ಇಡೋಣ್ರಿ. ಅಷ್ಟೇ 1 ನಿಮಿಷ. ಆಮೇಲೆ ಈಗ ನಾದ್ಕೊಂಡು ಮಾಡ್ಬೋದ್ರಿ. ನೋಡಿರಿ, ಈಗ ಸ್ವಲ್ಪ ತುಪ್ಪ ಹಚ್ಚಿ ಮತ್ತು ಈ ಥರ ಮಿದ್ದಿ ಈಗ ಒಲೆ ಮೇಲೆ ತವಾನು ಬಿಸಿ ಆಗತ್ತೈತ್ರಿ. ಈಗಿನ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕು ನೋಡ್ಕೊಂಡು ಅಷ್ಟು ಪರೋಟ ಮಾಡೋಣ್ರಿ.
ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಮಾಡಿ ನೋಡ್ರಿ, ಮಾಡಿದ್ರೆ ಮಕ್ಕಳು ಮತ್ತೆ ಬೇಡ್ತಾರೆ ರೀ. ಹಾಗೆ ಚಪಾತಿ ಮಾಡೋ ಬದಲು ಈ ಥರ ಎಲ್ಲ ಹಿಟ್ಟು ಹಾಕಿರ್ತೀವಲ್ಲ ರೀ, ಚಲೋ ತಂಗೆ ಪರೋಟ ಬರ್ತಾವೆ ರೀ. ನೋಡಿರಿ, ಈ ಥರ ಲಟ್ಟಿಸಿ ಭಾಳ ತೆಳುನೂ ಇರಬಾರ್ದು ರೀ, ಭಾಳ ದಿಪ್ಪು ಆಗಬಾರ್ದು ರೀ. ಮೀಡಿಯಮ್ ಸೈಜ್ನಲ್ಲಿ ಮಾಡಿ ಬೇಯಿಸೋಣ ರೀ. ಈಗ ತವಾ ಕಾದೈತಿ, ಅದನ್ನು ಪರೋಟ ಹಾಕಿ ಲಟ್ಸಿರೋ ಪರೋಟವನ್ನು ಹಾಕಿ ಬೇಯಿಸೋಣ ರೀ. ಇದಕ್ಕೀಗ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಸೈಡಿಗೆ. ಈ ಪರೋಟಕ್ಕೆ ನಾನು ಹೆಚ್ಚಾಗಿ ಎಣ್ಣೆ ಬದಲಿ ತುಪ್ಪನ ಬಳಸೀನಿ ರೀ. ತುಪ್ಪ ಹಾಕಿರೋದ್ರಿಂದ ಹೆಲ್ದಿಗೆ ಚಲೋ, ತಿನ್ಲಿಕ್ಕೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸಣ್ಣವ್ರು ಅನ್ನಂಗಿಲ್ಲ, ದೊಡ್ಡವ್ರು ಅನ್ನಂಗಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದಕ್ಕೆ ಎಲ್ಲ ಥರ ಸೊಪ್ಪು ಹಾಕಿದ್ರೂ ಇನ್ನೂ ಚಲೋ ಆಗತ್ತೆ ರೀ. ಸೌತೆಕಾಯಿಗಳನ್ನು ಇದ್ರೆ ತುರಿದು ಹಾಕ್ಬೋದು ರೀ, ಹಾಕಿದ್ರೆ ಅದು ತುಂಬಾ ಟೇಸ್ಟಾಗಿರತ್ತೆ ರೀ. ಆದ್ರೆ ಅವಾಗ ಭಾಳ ಗಟ್ಟಿಯಾಗಿ ನಾದಬೇಕು ರೀ. ಸ್ವಲ್ಪ ಮೆತ್ತಗಾತಂದ್ರೆ ಸೌತೆಕಾಯಿ ನೀರು ಬಿಟ್ಕೊಳತ್ತಲ್ಲ, ಅದಕ್ಕೆ ಗಟ್ಟಿಯಾಗಿ ನಾದಿಟ್ಕೊಂಡಿವಂದ್ರೆ ಅವು ಚಲೋ ಆಗ್ತಾವೆ ರೀ. ಅವನು ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ ರೀ. ಈಗ ಮತ್ತೊಂದು ಪರೋಟ ಲಟ್ಸೋಣ ರೀ. ಈಜಿಯಾಗಿ ಮಾಡ್ಬೋದು ರೀ. ಇದು ನೀನು ಕಣಕ ರೆಡಿ ಮಾಡಿ ಇಟ್ಕೊಂಡು ಒಂದು 10 ನಿಮಿಷ ಬಿಟ್ಟು ಈ ಥರ ಪರೋಟಗಳನ್ನು ಮಾಡ್ಬೋದು ರೀ. ಊಟಕ್ಕೆ ಕೂತಾಗ ಆಗಿಂದಾಗ ಮಾಡಿ ಕೊಡ್ಬೋದು ರೀ. ತುಂಬ ಟೇಸ್ಟಿಯಾಗಿರ್ತಾವೆ ರೀ. ಮಾಡಿ ನೋಡ್ರಿ ನೀವು ಒಮ್ಮೆ. ಈ ಪರೋಟ ನಿಮಗೂ ಇಷ್ಟ ಆಗ್ತಾವೆ ರೀ. ಈಗ ಇದನ್ನು ಲಟ್ಸಿದ್ದಾಯ್ತು, ಇದನ್ನು ಮತ್ತು ಬೇಯಿಸೋಣ ರೀ. ಈಗ ತವ ಮೇಲೆ ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸೋಣ ರೀ. ಈರುಳ್ಳಿ ಅಗದಿ ಸಣ್ಣದಾಗಿ ಪೀಸ್ ಮಾಡ್ಬೇಕು ರೀ. ಸ್ವಲ್ಪ ದಪ್ಪ ಆತಂದ್ರೆ ಪರೋಟ ಲಟ್ಸಕ್ಕೆ ಬರಂಗಿಲ್ಲ ರೀ, ಕಟ್ ಆಗ್ತಾವೆ ರೀ. ಅದಕ್ಕೆ ಅಗದಿ ಸಣ್ಣದಾಗಿ ತುರಿದು ಹಾಕೋರು ಹಾಕ್ಬೋದು ರೀ. ಅದು ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ರೀ. ಸಣ್ಣಾಗಿ ಕಟ್ ಮಾಡಿರ್ತೀವ್ರಲ್ಲ, ಅದು ಬಾಯಾಗ ಹಂಗೆ ಈರುಳ್ಳಿ ಬೆಂದಿದ್ದು ಅಷ್ಟು ಟೇಸ್ಟ್ ಕೊಡ್ತೈತೆ ರೀ. ಈಗ ಮತ್ತು ಹಂಗೆ ಒಂದೊಂದಾಗಿ ಎಲ್ಲ ಪರೋಟಗಳನ್ನು ಲಟ್ಟಿಸಿ ಬೇಯಿಸಿ ಇಟ್ಕೋಬೇಕು ರೀ. ನೋಡಿರಿ, ಈ ಥರ ಬೇಯಿಸ್ಬೇಕು ರೀ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿನೂ ಹೌದು. ಪರೋಟಗಳನ್ನು ಮಾಡಬೇಕು ರೀ ಈ ಥರ. ಬರೀ ದಿವಸ ಚಪಾತಿ ರೊಟ್ಟಿ ತಿಂದ ಬೇಸರ ಆಗಿತ್ತಂದ್ರೆ ಈ ಥರ ಚೇಂಜಾಗಿ ಮಾಡ್ಕೊಂಡು ತಿನ್ನೋಣ ರೀ. ಪರೋಟ ರೆಡಿ.